ಲಕ್ಷಕ್ಕೆ 18 ಮಾಡಲ್. ಹೌದು. ಲೋನ್ ಬೇಕು ಅನ್ನೋರಿಗೆ 7 ಲಕ್ಷನ ಲೋನ್ ಮಾಡಿಸ್ಕೊಟ್ಬಿಡ್ತೀವಿ ಸರ್. ಜೀರೋ ಡೌನ್ ಪೇಮೆಂಟ್. ಜೀರೋ ಡೌನ್ ಪೇಮೆಂಟ್ ತಗೊಂಡು ಹೋಗ್ಬಿಡ್ಬೋದು ಸರ್. ಬರೀ 50,000 ತಂದ್ರೆ ಸಾಕು. 50,000 ಡೌನ್ ಪೇಮೆಂಟ್. 25 ಲಕ್ಷ ಹೊಸ ಗಾಡಿ ಇದು. ಓಡಿಸಿರೋದು ಅಷ್ಟೇನೆ, ಬರೀ 28,000 ಓಡಿದೆ. 18 ಮಾಡಲ್ ಝಡ್ ಇದು. ಡೌನ್ ಪೇಮೆಂಟ್ ತರಬೇಕು. ಏನ್ ಸರ್ 1 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಫಾರ್ಚುನರ್, 1 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಕ್ರಿಸ್ಟಾ. ಹೌದು ಸರ್. 17 ವಿ ಕೊಡ್ತಾ ಇರೋದು ನಾನು, ಜಿ ಕೊಡ್ತಾ ಇಲ್ಲ. ವಿ 3 ರಿಂದ 3.5 ಲಕ್ಷ ಡೌನ್ ಪೇಮೆಂಟ್ ತರಬೇಕು. 19 ಮಾಡಲು ಸಿಂಗಲ್ ಓನರು, 90,000 ಓಡಿದೆ. 1 ಲಕ್ಷ 1 ರಿಂದ 2 ಲಕ್ಷ ಡೌನ್ ಪೇಮೆಂಟ್ ತಂದ್ರೆ ಸಾಕು. ಈ ಗಾಡಿ ಅವ್ರದ್ದಾಗತ್ತೆ. ಫೈನಲ್ ಟು ಫೈನಲ್ 14.5 ಲಕ್ಷ ಕೊಡ್ತೀವಿ ಸರ್. 14.5 ಲಕ್ಷ ಲೋನ್ ಬೇಕು ಅನ್ನೋರಿಗೆ 13.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. ಜಸ್ಟ್ 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ತಂದ್ರೆ ಸಾಕು. ಜಸ್ಟ್ 95,000 ತಂದ್ರೆ ಸಾಕು. ಓಕೆ. 95,000 ಡೌನ್ ಪೇಮೆಂಟ್ ಅಲ್ಲಿ ನಿಮ್ಗೆ XUV500 ಅದು ಕೂಡ W10 ಟು ಫೈನಲ್ 4,95,000 ಕೊಡ್ತೀವಿ ಸರ್. 4,95,000. ಲೋನ್ ಬೇಕು ಅನ್ನೋರಿಗೆ 4.5 ಲೋನ್ ಕೊಡಿಸ್ತೀವಿ. 45,000 ಡೌನ್ ಪೇಮೆಂಟ್. ಫೀಸ್ ಬಂದು 5 ಲಕ್ಷ ಹೇಳ್ತಾ ಇದ್ದೇವೆ. 4,80,000 ಬಂದರೆ ಕೊಡ್ತೀವಿ. ಫೈನಲ್ 6,75,000 ಗಾಡಿ ಕೊಡ್ತೀವಿ. ಲೋನ್ ಬೇಕು ಅನ್ನೋರಿಗೆ 6 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. 75,000 ಡೌನ್ ಪೇಮೆಂಟ್ ತರಬೇಕು. ಓಕೆ. ಸರ್ XUV500 ಯಾರಾದರೂ ಬೇಕು ಅಂದರೆ ಬೆಸ್ಟ್ ಪ್ರೈಸಲ್ಲಿ ಕೊಡ್ತೀರಾ ಸರ್? XUV500 ಒಂದಲ್ಲ ಎರಡಲ್ಲ 4 ಗಾಡಿ ಇದೆ. ಎಲ್ಲ ಬೆಸ್ಟ್ ಪ್ರೈಸಲ್ಲಿ ಕೊಡಬೇಕು ಅಂತಾನೆ ವೆಹಿಕಲ್ಸ್ಗಳು ತಂದಿದ್ದೀವಿ. ಮತ್ತೆ ಎಲ್ಲ 7 ಸೀಟ್ರು 8 ಸೀಟ್ರು ವೆಹಿಕಲ್ಸೇ. ಇಲ್ಲಿ ಸ್ವಲ್ಪ ನೀಟಾಗಿ ವೀಕ್ಷಕರಿಗೆ ತೋರಿಸ್ಲಿ ಅಂತಾನೆ ಒಂದ್ ಕಡೆ ನಿಲ್ಸಿ ಪಾರ್ಕ್ ಮಾಡ್ತಾ ಇದೀವಿ. ಶೋರೂಮಿಂದ ಆಚೆ ಕಡೆ ತೆಗೆದು ಸ್ವಲ್ಪ ಕ್ಲೀನಾಗಿ ತೋರಿಸ್ಕೊಡಿ ತಾವು. ನಮ್ಮಿಂದ ಲಾಸ್ಟ್ ಟೈಮ್ ಮಾಡಿರೋ ವಿಡಿಯೋದಲ್ಲಿ ಎಲ್ಲ ಗಾಡಿ ಸೇಲ್ ಆಗಿದೆ. ಇದೆಲ್ಲ ಹೊಸ ಸ್ಟಾಕ್ ತಂದಿದ್ದೀವಿ. ಆದಷ್ಟು ಒಳ್ಳೊಳ್ಳೆ ಗಾಡಿ ತಂದಿದ್ದೀವಿ. ಕಸ್ಟಮರಿಗೆ ಯಾವುದೇ ರೀತಿಯಲ್ಲಿ ತಾಂತ್ರಿಕ ದೋಷಗಳು ಬರಲ್ಲ. ಒಳ್ಳೆ ಇಂಜಿನ್ನು, ಒಳ್ಳೆ ಬಾಡಿ, ಒಳ್ಳೆ ಗಾಡಿ. ಎಲ್ಲ ವೆಹಿಕಲ್ಸಿಗೂ 80 ಇಂದ 85% ಲೋನ್ ಆಗುತ್ತೆ. ಇನ್ನೊಂದು 15% ಡೌನ್ ಪೇಮೆಂಟ್ ಕೊಟ್ರೆ ತಗೊಂಡೋಗ್ಬೋದು. ಒಳ್ಳೆ ಗಾಡಿ, ಒಳ್ಳೆ ಬಾಡಿ. ಒಳ್ಳೆ ಗಾಡಿ, ಒಳ್ಳೆ ಬಾಡಿ. ಓಕೆ. ಈಗ ನೀವೇನು ನೋಡ್ತಾ ಇದ್ದೀರಾ, ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒರಿಜಿನಲ್ ಕಂಡೀಷನ್, ಎಲ್ಲ ಶೋರೂಮ್ ಹಿಸ್ಟರಿ ಅಂತ ವೆಹಿಕಲ್ಸ್ಗಳಿದಾವೆ ನಮ್ಮ ಹತ್ರ. ಓಕೆ, ಸರಿ ಸರಿ. ಈಗ ಡೀಟೇಲ್ ಕೊಡೋಣ. ಫಸ್ಟ್ ಒಂದು XUV500. ಸೊ ನೀವು ನೋಡ್ತಾ ಇರ್ಬೋದು, ಇದು ಬಂದು KA05 ಅಂದರೆ ಬ್ಯಾಂಗ್ಳೂರ್ ಸ್ಟಡಿ ವೆಹಿಕಲ್. ಆಲೋ ವೀಲ್ಸು, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು, ಪುಷ್ ಸ್ಟಾರ್ಟ್ ಬಟನ್ ಪ್ರತಿಯೊಂದು ಕೂಡ ಇರುವಂಥದ್ದು. ಬ್ಯಾಕ್ ವೈಫರ್ ಡಿಫಾಗರ್ ಕೂಡ ಬರುತ್ತೆ. ಇವೆಲ್ಲನೂ ಕೂಡ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಅಂದರೆ 7 ಸೀಟರ್ ವೆಹಿಕಲ್. ಏನು ಸರ್ ಡೀಟೇಲ್ ಇದು? ಸರ್ 2014 ಮಾಡಲು W8 ಇದು. ಸಿಂಗಲ್ ಓನರ್ ಗಾಡಿ. 1,20,000 ಓಡಿದೆ. ಕ್ಲಾಸ್ ಕಂಡೀಷನ್ ಗಾಡಿ. ಇದ್ರ ಪ್ರೈಸ್ ಬಂದ್ಬಿಟ್ಟು 7 ಲಕ್ಷ ಹೇಳ್ತಾ ಇದ್ದೀವಿ. ಒಂದು ಸ್ಮಾಲ್ ನೆಗೋಷಿಯಬಲ್ ಕೊಡ್ತೀವಿ. ಫೈನಲ್ ಟು ಫೈನಲ್ 6,75,000 ಗಾಡಿ ಕೊಡ್ತೀವಿ. ಲೋನ್ ಬೇಕು ಅನ್ನೋರಿಗೆ 6 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. 75,000 ಡೌನ್ ಪೇಮೆಂಟ್ ತರಬೇಕು. ಓಕೆ, 75,000 ಡೌನ್ ಪೇಮೆಂಟ್ ನಿಮಗೆ XUV500, ಅದು ಕೂಡ W8. ನೆಕ್ಸ್ಟ್ ಸರ್ ಡೀಸೆಲ್ ರೆನಾಲ್ಡ್ ಲಾರ್ಜಿ 2016 ಮಾಡಲು ಸಿಂಗಲ್ ಓನರ್ ಗಾಡಿ. 90,000 ಹೊಡಿರೋಂಥ ವೆಹಿಕಲ್ಲು. ಯಾರೆಲ್ಲ ಒಂದು 8 ಸೀಟರ್ ವೆಹಿಕಲ್ಲು, ಅದರಲ್ಲೂ ಕಡಿಮೆ ಬಜೆಟಲ್ಲಿ ಬೇಕು, ತುಂಬ ಕಂಡೀಷನ್ ಇರೋ ಗಾಡಿ ಬೇಕು ಅಂತಾರೆ, ನಮ್ಮ ಹತ್ರ ಒಂದು ಒಳ್ಳೆ ಗುಡ್ ಕಂಡೀಷನ್ ಗಾಡಿ ಸಿಂಗಲ್ ಓನರ್ ಗಾಡಿ ಬಂದಿದೆ. ಇದು RXZ ಟಾಪ್ ಆ್ಯಂಡ್ ವರ್ಷನ್ ಗಾಡಿ ಇದು. ಅದರಲ್ಲೂ ಡೀಸೆಲ್ ಗಾಡಿ. ಮೈಲೇಜ್ ಎಲ್ಲ ನಿಮ್ಗೆ ಗೊತ್ತೇ ಇದೆ, 22-23 ಬಂದೇ ಬರುತ್ತೆ ವೆಹಿಕಲ್ಲು. ಮತ್ತೆ ಗೇಜ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ರೆನಾಲ್ಟ್ ಕಂಪ್ನಿ ಅವ್ರದ್ದು. ಹೌದು. ಪ್ರೈಸ್ ಬಂದು 5 ಲಕ್ಷ ಹೇಳ್ತಾ ಇದ್ದೇವೆ. 4,80,000 ಬಂದರೆ ಕೊಡ್ತೀವಿ. 4,80,000. ಲೋನ್ ಬೇಕು ಅಂದರೆ 80% ಲೋನ್ ಆಗುತ್ತೆ. ಫೈಲ್ ಚೆನ್ನಾಗಿರಬೇಕು. ಮತ್ತೆ ವೆಹಿಕಲ್ ಬಗ್ಗೆ ಎಲ್ಲ ನಾವು ಗ್ಯಾರಂಟಿ ಕೊಡ್ತೀವಿ. ಒಳ್ಳೆ ವೆಹಿಕಲ್. ಓಕೆ. ಸೊ ನೋಡಿದ್ರಲ್ಲ, ನೀವೇನಾದರೂ ಕಡಿಮೆ ಬಜೆಟಲ್ಲಿ 7 ಸೀಟರ್ ಹುಡುಕ್ತಿದ್ರೆ ಅದು ಕೂಡ ಸಿಗುತ್ತೆ. ಅದು ಕೂಡ ಬಿಲೋ 5 lakhs ಬೇಕು, ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಮಾರ್ಕೆಟಲ್ಲೇ ತುಂಬಾ ಹೈ ಡಿಮ್ಯಾಂಡ್ ಮಾರುತಿ ಸುಜುಕಿ ಎರ್ಟಿಗಾ. ಡೀಟೇಲ್ ಸರ್ ಇದು? ಸರ್ ಮಾರುತಿ ಸುಜುಕಿ ಎರ್ಟಿಗಾ ಮತ್ತೊಂದು ಗಾಡಿ ಲೋ ಬಜೆಟ್ ಕೇಳೋರಿಗೆ ಇದು ಜಸ್ಟ್ ಇವಾಗ ಬಂದಿದೆ ಗಾಡಿ. ಇನ್ನೂ ರಬ್ಬಿಂಗ್ ಪಾಲಿಶ್ ಎಲ್ಲ ಏನೂ ಆಗಿಲ್ಲ ಸರ್. ಇದು 2013 ಮಾಡಲು ಪೆಟ್ರೋಲ್ ವೆಹಿಕಲ್ಲು. 1 ಲಕ್ಷ ಹೊಡಿದೆ. VXI ಇದು. ಅದರಲ್ಲೂ ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಗಾಡಿ ಬಂದು 90,000 ಹೊಡಿದೆ. ಪೆಟ್ರೋಲ್ ವೆಹಿಕಲ್ಲು. 2013 ಸೆಕೆಂಡ್ ಓನರು. 2013 ಸೆಕೆಂಡ್ ಓನರು. ಫೈನಲ್ ಟು ಫೈನಲ್ಲು 4,95,000 ಕೊಡ್ತೀವಿ ಸರ್. 4,95,000. ಲೋನ್ ಬೇಕು ಅನ್ನೋರಿಗೆ 4.5 ಲೋನ್ ಕೊಡಿಸ್ತೀವಿ. 45,000 ಡೌನ್ ಪೇಮೆಂಟ್ ತರಬೇಕು. ಓಕೆ, 45,000 ಅಂದರೆ 45,000 ಡೌನ್ ಪೇಮೆಂಟಲ್ಲಿ ಮಾರುತಿ ಸುಜುಕಿ ಎರ್ಟಿಗಾ ಕೂಡ ನಿಮಗೆ ಸಿಗುವಂಥದ್ದು. ಮತ್ತೊಂದು XUV500 ಡೀಟೇಲ್ ಸರ್ ಇದು? ಸರ್ XUV500 W10 ಇದು. ಓಕೆ.
2017 ಮಾಡಲು W10 ಫುಲ್ ಸ್ಟಾರ್ಟು ಸನ್ ರೂಪು ಎಲ್ಲ ಬರುತ್ತೆ ಈ ಗಾಡಿನಲ್ಲಿ. ಓಕೆ ವೈಟ್ ಕಲರು 90,000 ಓಡಿದೆ. 90,000 ಓಡಿದೆ W10. ಓಕೆ ಸೆಕೆಂಡ್ ಓನರ್ ಆಗಿದೆ. ಫೈನಲ್ ಟು ಫೈನಲ್ಲು ಈ ಗಾಡಿನ ನಾವು 9,95,000 ಕೊಡ್ತೀವಿ ಸರ್. ಓಕೆ 9,95,000. 9,95,000 ಕೊಡ್ತೀವಿ. ಲೋನ್ ಬೇಕು ಅನ್ನೋರಿಗೆ 9 ಲಕ್ಷ ಲೋನ್ ಕೊಡಿಸ್ತೀವಿ. ಜಸ್ಟ್ 95,000 ತಿಂದರೆ ಸಾಕು. ಓಕೆ 95,000 ಡೌನ್ ಪೇಮೆಂಟಲ್ಲಿ ನಿಮ್ಗೆ XUV500 ಅದು ಕೂಡ W10 ಏರ್ ಬ್ಯಾಗು ABS ಸೂರ್ಯ ಚಾವಣಿ ಅಂದರೆ ಸನ್ ರೂಫು ಬ್ಯಾಕ್ ವೈಫರ್ ಡಿಫಾಗರು ಪುಷ್ ಸ್ಟಾರ್ಟ್ ಬಟನು ಮಿರರ್ ಅಡ್ಜಸ್ಟ್ಮೆಂಟು ಟಚ್ ಸ್ಕ್ರೀನ್ ಸಿಸ್ಟಮು ಕ್ರೂಸ್ ಕಂಟ್ರೋಲು ಆಟೋಮೆಟಿಕ್ AC ಗೆ ಪ್ರತಿಯೊಂದು ಫೀಚರ್ ಇರುವಂಥ ಗಾಡಿ. ನೆಕ್ಸ್ಟ್ ಸರ್ ಹೊಡೆದ್ರೆ ಆನೆ ನೋಡಿಬೇಕಲ್ವ ಸರ್? ಸರ್ ಹೇಳಿ. ಯಾರೆಲ್ಲ ಒಂದು ಫಾರ್ಚುನರ್ಲಿ ಆಟೋಮೆಟಿಕ್ ಕೇಳ್ತಾರೆ, ನನ್ನ ಹತ್ರ ಫಾರ್ಚುನರ್ ಆಟೋಮೆಟಿಕ್ ಇದೆ ಸರ್. ಓಕೆ ಅದರಲ್ಲೂ ಟಾಪ್ ಎಂಡ್ ವರ್ಷನ್ ಇದೆ. ಈ ವೆಹಿಕಲ್ ಬಂದು 4x2 ಬರುತ್ತೆ. ಓಕೆ ಇದು ಆಟೋಮೆಟಿಕ್ 14 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು 14 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ ಡೀಸೆಲ್ ಆಟೋಮೆಟಿಕ್. ಯಾರೆಲ್ಲ ಒಂದು ಕಂಪನಿ ಮೇಂಟೈನ್ಡ್ ಇರೋ ವೆಹಿಕಲ್ ಕೇಳ್ತಾ ಇದ್ದೀರಾ, ಸಿಂಗಲ್ ಓನರ್ ಗಾಡಿನ ಅದ ಫಾರ್ಚುನರ್, ಅದರಲ್ಲೂ ವೈಟ್ ಕಲರ್ ಇದೆ. ಓಕೆ 15,500,000 ಲಕ್ಷ ಕೋಟಿಂಗ್ ಮಾಡ್ತಾ ಇದ್ದೀವಿ. ಫೈನಲ್ ಟು ಫೈನಲ್ 14,500,000 ಲಕ್ಷ ಕೊಡ್ತೀವಿ ಸರ್. 14,500,000 ಲಕ್ಷ ಲೋನ್ ಬೇಕು ಅನ್ನೋರಿಗೆ 13,500,000 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. ಜಸ್ಟ್ 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಇದ್ರೆ ಸಾಕು. 1 ಲಕ್ಷ ಡೌನ್ ಪೇಮೆಂಟ್ ಫಾರ್ಚುನರ್ ಅದರಲ್ಲೂ ಆಟೋಮೆಟಿಕ್ ಡೀಸೆಲ್ ವೆಹಿಕಲ್ ಸಿಂಗಲ್ ಓನರ್ ಗಾಡಿ. 14 ಸಿಂಗಲ್ ಓನರ್. ಸೊ ನೀವು ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರುತ್ತೆ. ಇದು ಬಂದು K52 ಅಂದರೆ ಬೆಂಗಳೂರು ನೋಂದಾಯಿತ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಯಾರಾದರೂ ಫಾರ್ಚುನರ್ ಹುಡುಕ್ತಾ ಇದ್ರೆ ಅಂದರೆ ನಮ್ಗೆ ಏನಾದರೂ ಕಡಿಮೆ ಡೌನ್ ಪೇಮೆಂಟಲ್ಲಿ ಬೇಕು ಸರ್, ವೈಟ್ ಕಲರೇ ಬೇಕು ಅನ್ನೋರಿಗೆ, ಸೊ ನೀವು ನೋಡ್ತಾ ಇರ್ಬೋದು ಅದು ಕೂಡ ಅವೈಲಬಿಲಿಟಿ ಇರುತ್ತೆ. ಯಾವ ಸರ್ ಇದು 700 ಸರ್? ಇದು ಹಾಂ ಡಬಲ್ 700 ಸರ್. ಇದು XUV500 ಅದರಲ್ಲೂ ಲಕ್ಸುರಿ ಪ್ಯಾಕ್ ಫುಲ್ಲಿ ಟಾಪ್ ಎಂಡ್ ಗಾಡಿ ಇದು. ಓಕೆ ಟಾಪ್ ಎಂಡ್. ಹೌದು. ಶೋರೂಮ್ ಅಲ್ಲಿ ತಗೊಂಡಾಗ 31 lakhs ಇದೆ ಇವಾಗ. ಓಕೆ ಪ್ರೆಸೆಂಟ್ ರೇಟು. ಇದು ಫುಲ್ಲು ಲಕ್ಸುರಿ ಪ್ಯಾಕು. ಇದರಲ್ಲಿ ಫಾರಿನ್ ಸನ್ ರೂಫ್ ಬರುತ್ತೆ, ಮತ್ತೆ ಫುಲ್ಲಿ ಲೋಡೆಡ್ ವೆಹಿಕಲ್ ಎಲ್ಲ ನಿಮಗೆ ಎಲ್ಲ ತರ ಫ್ಯೂಚರ್ಸ್ ಬರೋಂಥ ವೆಹಿಕಲ್. ಈ ಗಾಡಿ 700 ಅಲ್ಲಿ ಇದೆ ಟಾಪ್ ಎಂಡ್ ಗಾಡಿ. ಹೌದು AX7L. ಇದು ಸಿಂಗಲ್ ಓನರ್ ಆಗಿರುತ್ತೆ. 2022 2022 ಮಾಡಲು ಸಿಂಗಲ್ ಓನರು. ಜಸ್ಟ್ 75,000 ಓಡಿದೆ. ಡೀಸೆಲ್ ವೆಹಿಕಲ್. ಓಕೆ ಇದ್ರದ್ದು ಕೋಟಿಂಗ್ ಪ್ರೈಸ್ ಬಂದು 22 lakhs ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ಲು 20 lakhs ಬಂದರೆ ಫೈನಲ್ ಕೊಡ್ತೀವಿ. ಲೋನ್ ಬೇಕು ಅನ್ನೋರಿಗೆ 18 ರಿಂದ 19 ಲಕ್ಷ ಲೋನ್ ಕೊಡಿಸ್ತೀವಿ. 1 ರಿಂದ 2 ಲಕ್ಷ ಡೌನ್ ಪೇಮೆಂಟ್ ಇದ್ರೆ ಸಾಕು. ಈ ಗಾಡಿ ಅವ್ರದ್ದಾಗತ್ತೆ. ಅವ್ರದ್ದು ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ. ಒರಿಜಿನಲ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಎಲ್ಲ ಗಾಡಿಗೂ ಶೋರೂಮ್ ಹಿಸ್ಟ್ರಿ ಇರುತ್ತೆ ನಮ್ಮ ಹತ್ರ. ಓಕೆ ಸೊ ನೀವು ನೋಡ್ತಾ ಇರ್ಬೋದು XUV700 ಅಂದರೆ 700 ತುಂಬ ಜನ ಹುಡುಕ್ತಾ ಇರ್ತೀರಾ. ಅದರಲ್ಲೂ ಕೂಡ AX7L ಅಂದರೆ ಲಕ್ಸರಿ ಅಡಿಷನು. ಯಾರಾದರೂ ಬೇಕು ಅಂದರೆ ಖಂಡಿತವಾಗಿ ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು. ನೆಕ್ಸ್ಟ್ ಸರ್ ಎಲ್ಲರೂ ಕೇಳುವಂಥ 7 ಸೀಟರ್ ವೆಹಿಕಲ್ ಕ್ರಿಸ್ಟಾ ಸರ್. ಇನೋವಾ ಕ್ರಿಸ್ಟಾ. ಯಾರೆಲ್ಲ ಒಂದು ವೈಟ್ ಕಲರಲ್ಲಿ ನೋಡ್ತಾ ಇದ್ದೀರಾ, ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಬೇಕು ಅನ್ನೋರಿಗೆ ನಮ್ಮ ಹತ್ರ 19Z ಇದೆ ಸರ್. 9 ಇಯರ್ ಬ್ಯಾಗು, ABS ಮತ್ತು ಕಂಫರ್ಟ್ ಎಲ್ಲ ನಿಮಗೆ ಕ್ಯಾಪ್ಟನ್ ಸೀಟ್ ಎಲ್ಲ ಬರುತ್ತೆ. ವೈಟ್ ಕಲರ್ ಗಾಡಿ ಆಗಿರುತ್ತೆ. ಓಕೆ ಇದು ಕಿಲೋಮೀಟರ್ ಬಂದು 90,000 ಓಡಿದೆ. ಅದರಲ್ಲೂ ಸಿಂಗಲ್ ಓನರ್ ಆಗಿರುತ್ತೆ. ಅದರಲ್ಲೂ ಟಾಪ್ ಆ್ಯಂಡ್ Z ಆಗಿರುತ್ತೆ ಗಾಡಿ ಇದು. ಓಕೆ ಸರ್. ಇದು ಫೈನಲ್ ಟು ಫೈನಲ್ ನಾವು 22.5 ಲಕ್ಷ ಹೇಳ್ತಾ ಇದ್ದೀವಿ. 21,75,000 ಬಂದರೆ ಫೈನಲ್ ಟು ಫೈನಲ್ ಕೊಡ್ತೀವಿ. ಓಕೆ ಲೋನ್ ಬೇಕು ಅನ್ನೋರಿಗೆ ನಿಮಗೆ 18 ರಿಂದ 19 ಲಕ್ಷ ಲೋನ್ ಕೊಡಿಸ್ತೀವಿ. ಓಕೆ 3 ರಿಂದ 3.5 ಲಕ್ಷ ಡೌನ್ ಪೇಮೆಂಟ್ ತರಬೇಕು. 19 ಮಾಡಲು ಸಿಂಗಲ್ ಓನರು. 90,000 ಓಡಿದೆ. ಓಕೆ ಎಲ್ಲ ಕ್ಲಾಸ್ ಕಂಡೀಷನ್ ಗಾಡಿ. ಶೋರೂಮ್ ಹಿಸ್ಟ್ರಿ ಇದೆ. ಓಕೆ ಅದು ಕೂಡ ಇನೋವಾ ಕ್ರಿಸ್ಟಾ. ಸೊ ನೀವು ನೋಡಿದ್ರಲ್ಲ, ಯಾರಾದರೂ ಇನೋವಾ ಕ್ರಿಸ್ಟಾ ಹುಡುಕ್ತಾ ಇದ್ರೆ ಸೊ ಯಾರಾದ್ರು ಬೇಕು ಅನ್ನೋರು ಖಂಡಿತವಾಗಿ ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು. ಅದು ಕೂಡ ಮಾಡೆಲ್ ವೆಹಿಕಲ್. ನೆಕ್ಸ್ಟ್ ಸರ್ ಈ ಕ್ರಿಸ್ಟಾ ಸರ್ 2017 ಮಾಡಲು V ವರ್ಷನ್ ಗಾಡಿ. ಸಿಲ್ವರ್ ಕಲರ್ ಆಗಿರುತ್ತೆ ಗಾಡಿ ಇದು. ಓಕೆ ಮೆಟಾಲಿಕ್ ಸಿಲ್ವರು. ಅದರಲ್ಲೂ ಸಿಂಗಲ್ ಓನರ್ ಆಗಿರುತ್ತೆ. ಇದರಲ್ಲೂ ನಿಮಗೆ ಬಂದು ಕ್ಯಾಪ್ಟನ್ ಸೀಟು 7 ಸೀಟರ್ ವೆಹಿಕಲ್ ಆಗಿರುತ್ತೆ ಇದು. ಓಕೆ ಸರ್. ಇದು ಬಂದು ಎಲ್ಲ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ. ಒರಿಜಿನಲ್ ಗಾಡಿ. ಓಕೆ ಸರ್. ಇದು ನಾವು 16.5 ಲಕ್ಷ ಹೇಳ್ತಾ ಇದೀವಿ ಸರ್. ಫೈನಲ್ಲು 16 ಲಕ್ಷ ಬಂದರೆ ಫೈನಲ್ ಕೊಟ್ಬಿಡ್ತೀವಿ ಸರ್. 16 ಲಕ್ಷಕ್ಕೆ 16 ಲಕ್ಷ ಬಂದರೆ ಫೈನಲ್ ಕೊಡ್ತೀವಿ. ಲೋನ್ ಬೇಕು ಅನ್ನೋರಿಗೆ 15 ಲಕ್ಷ ಲೋನ್ ಕೊಡ್ತೀವಿ. 1 ಲಕ್ಷ ಡೌನ್ ಪೇಮೆಂಟ್ ತರಬೇಕು. ಏನು ಸರ್ 1 ಲಕ್ಷ ಡೌನ್ ಪೇಮೆಂಟಲ್ಲಿ ಫಾರ್ಚುನರು, 1 ಲಕ್ಷ ಡೌನ್ ಪೇಮೆಂಟಲ್ಲಿ ಕ್ರಿಸ್ಟಾ? ಹೌದು ಸರ್. 17V ಕೊಡ್ತಾ ಇರೋದು ನಾನು. G ಕೊಡ್ತಾ ಇಲ್ಲ, V ಕೊಡ್ತಾ ಇರೋದು. ಅದರಲ್ಲೂ ನಮಗೆ ಕರ್ನಾಟಕ ಗಾಡಿನೇ ಎಲ್ಲ ನಮ್ಮ ಹತ್ರ ಕರ್ನಾಟಕ ಗಾಡಿನೇ ಇರೋದು. ಅದರಲ್ಲೂ ಕರ್ನಾಟಕ ಗಾಡಿ ಕೊಡ್ತಾ ಇದ್ದೀನಿ.
ಸಿಂಗಲ್ ಓನರು ವೆಲ್ ಮೇಂಟೆನೆನ್ಸ್ ಮಾಡಿರೋ ಗಾಡಿ ಕೊಡ್ತಾ ಇದ್ದೀನಿ ಸರ್. ಓಕೆ, ಸೊ ನೀವು ನೋಡಿದ್ರಲ್ಲ 2 ಇನೋವಾ ಕ್ರಿಸ್ಟಾ ಆಲ್ರೆಡಿ ಡೀಟೇಲ್ ತಿಳಿಸ್ಕೊಟ್ಟಿದ್ದೀವಿ. ಸೊ ಮತ್ತೊಂದು ಇನೋವಾ ಕ್ರಿಸ್ಟಾ KA04, ಅದು ಕೂಡ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್, ಅಲವೆಲ್ಸ್ ಏರ್ ನಮಗೆ ಬ್ಯಾಗು ವಿ ABS. ಬೇಡ ಝಡ್ ಬೇಕು ಅನ್ನೋರಿಗೆ ಝಡ್ ನಮ್ಮ ಹತ್ರ ಬ್ರಾನ್ಸ್ ಕಲರ್ ಒಂದು ಝಡ್ ಇದೆ. ಟೊಯೋಟಾ ಇನೋವಾ ಬ್ರಾನ್ಸ್ ಕಲರು 2018 ಮಾಡಲ್ ಇದು ಝಡ್. ಓಕೆ ಸರ್, ತುಂಬ ಚೆನ್ನಾಗಿದೆ. 175 ಕಿಲೋಮೀಟರ್ ರನ್ನಿಂಗ್ ಆಗಿದೆ. ಫೈನಲ್ ಟು ಫೈನಲ್ ಈ ಗಾಡಿನ ನಾವು 16.5 ಲಕ್ಷ ಕೊಡ್ತೀವಿ ಸರ್. 16.5 ಲಕ್ಷ. 18 ಮಾಡಲ್ ಝಡ್ ಇದು. ಓಕೆ, 16.5 ಕೊಡ್ತೀವಿ. ಲೋನ್ ಬೇಕು ಅನ್ನೋರಿಗೆ 15 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. 1.5 ಲಕ್ಷ ಡೌನ್ ಪೇಮೆಂಟ್ ಇದ್ರೆ ಸಾಕು. ಓಕೆ, 1.5 ಲಕ್ಷ ಡೌನ್ ಪೇಮೆಂಟಲ್ಲಿ ಈ ಇನೋವಾ ಕ್ರಿಸ್ಟಾ ಕೂಡ ನಿಂದಾಗುತ್ತೆ. ಸೊ ನಿಮ್ಮ ಕನಸಿನ ಗಾಡಿ ಇದರಲ್ಲಿ ಅಂತೂ ಖಂಡಿತವಾಗಿ ಇದ್ದೇ ಇರುತ್ತೆ. ಸೊ ಇರೋರು ಖಂಡಿತವಾಗಿ ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು. ಬನ್ನಿ VH ಕಾರ್ಸ್ ವಿಸಿಟ್ ಮಾಡಿ. ಇಷ್ಟು ಮಾತ್ರ ಅಲ್ಲ, ಇನ್ನೂ ಬೇಜಾನ್ ಸ್ಟಾಕ್ಸ್ ಒಳಗಡೆ ಕೂಡ ಇರುತ್ತೆ. ಅದ್ರದ್ದು ಕೂಡ ನಾವು ಪಾರ್ಟ್ 2 ಅಲ್ಲಿ ತಿಳಿಸ್ಕೊಡ್ತೀವಿ. ಇದು ಬಂದು ನಿಮಗೆ ಪಾರ್ಟ್ 1 ಆಗಿರುತ್ತೆ. ಇನೋವಾ ಕ್ರಿಸ್ಟಾಗಳು ನಾವು ಆಲ್ರೆಡಿ 3 ತಿಳಿಸ್ಕೊಟ್ಟ. ಈಗ ನೆಕ್ಸ್ಟ್ ಸರ್ MG ಹೆಕ್ಟರು ತುಂಬ ಲೋ ಮೈಲೇಜ್ ಕೇಳ್ತಾರಂಥ ವೆಹಿಕಲ್ ನಮ್ಮ ಹತ್ರ 28,000 ಓಡಿರೋದಂತು. MG ಹೆಕ್ಟರ್ ಶಾರ್ಪ್ ಬರೀ 28,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಓಕೆ, ಅದರಲ್ಲೂ ಡೀಸೆಲ್ ವೆಹಿಕಲ್, ವೈಟ್ ಕಲರ್ ಗಾಡಿ, ಡಾಕ್ಟರ್ ಗಾಡಿ ಇದು. ಓಡಿಸಿರೋದು ಅಷ್ಟೇ, ಬರೀ 28,000 ಓಡಿದೆ. ಬ್ರ್ಯಾಂಡ್ ನ್ಯೂ ಗಾಡಿ ಇದ್ದಂಗಿರುತ್ತೆ ಅವ್ರ ಮನೆಗೆ ತಗೊಂಡೋದ್ರೆ. ಹೌದು ಸರ್, ನಾವು ಫೈನಲ್ ಟು ಫೈನಲ್ 15 ಲಕ್ಷ ಹೇಳ್ತಾ ಇದ್ದೀವಿ ಸರ್ ಈ ಗಾಡಿಗೆ. ಓಕೆ, ಬಟ್ ಆನ್ ಟೇಬಲ್ ಬಂದರೆ 14.5 ಫೈನಲ್ ಕೊಡ್ತೀವಿ. 14,50,000. 14,50,000 ಕೊಡ್ತೀವಿ. ಲೋನ್ ಬೇಕು ಅನ್ನೋರಿಗೆ 14 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ ಸರ್. 50,000. 14 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. 21 ಮಾಡಲ್ ಇದು ಗಾಡಿ. ಓಕೆ, ಬರೀ 50,000 ತಂದ್ರೆ ಸಾಕು. 50,000 ಡೌನ್ ಪೇಮೆಂಟ್. 25 ಲಕ್ಷ ಹೊಸ ಗಾಡಿ ಇದು. ಓಕೆ, ಅದರಲ್ಲೂ 28,000 ಓಡಿದೆ. 28,000 ಅಂದ್ರೆ ಕಡಿಮೆ ಡ್ರಿವನ್, ಜೊತೆಗೆ 50,000 ಇನ್ನು ತಗೊಂಡ್ರೆ ಒಂದು 10 ವರ್ಷ ಅವ್ರು ₹1 ಖರ್ಚು ಮಾಡಂಗಿಲ್ಲ. 50,000 ಡೌನ್ ಪೇಮೆಂಟ್ ಅಲ್ಲಿ ನಿಮ್ಗೆ ಹೆಕ್ಟರ್ ಕೂಡ ಸಿಗುವಂಥದ್ದು. 1 ಲಕ್ಷ ಡೌನ್ ಪೇಮೆಂಟ್ ಕ್ರಿಸ್ಟಾ ಫಾರ್ಚುನರ್ ಕೂಡ ಸಿಗುವಂಥದ್ದು. ಸರ್, ಡಿಸೈಡ್ ಆದ್ರೆ ಮಾಡ್ಕೊಬಿಡಿ ಬಿಡಿ, ಯಾವ ಮಾಡ್ಕೊಳ್ಳಿ ಯಾವ್ದು ಬೇಕು ಅಂತ. ಓಕೆ, ನೆಕ್ಸ್ಟ್ ಸರ್ ಯಾರೆಲ್ಲ ಒಂದು ಎರ್ಟಿಗಾ, ಅದರಲ್ಲೂ 18 ಮಾಡಲು ZXi ಪ್ಲಸ್ ಬಡನ್ ಸ್ಟಾರ್ಟ್ ಗಾಡಿ ಇದು. ಓಕೆ, ಫುಲ್ ಟಾಪ್ ಎಂಡ್ ಗಾಡಿ. ಅದರಲ್ಲೂ ನಿಮಗೆ ಫುಲ್ ಟಾಪ್ ಎಂಡ್ ಎಲ್ಲ ನಿಮಗೆ ಇದರಲ್ಲಿ ಫ್ಯಾನ್ಸಿ ಆಫ್ಟರ್ ಮಾರ್ಕೆಟ್ ಫ್ಯಾನ್ಸಿ ಅಲಾವಿಲ್ಸ್ ಹಾಕಿದ್ದಾರೆ. ಓಕೆ, ಮತ್ತೆ ತುಂಬಾ ಇಂಪಾರ್ಟೆಂಟ್ ಸಿಸ್ಟಮ್ ಇದೆ ಒಳಗಡೆ. ಮತ್ತೆ ಎಲ್ಲ ಕ್ಯಾಪ್ಟನ್ ಸೀಟ್ ಇರೋದು ಒಳಗಡೆ. ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ಗೆ ಸುಮಾರು ಒಂದು 2-3 ಲಕ್ಷ ಖರ್ಚು ಮಾಡಿದ್ದೀನಿ ಕಸ್ಟಮರ್, ಅಷ್ಟು ಚೆನ್ನಾಗಿ ಮಾಡಿಸಿದ್ದಾನೆ ಇಂಟೀರಿಯರ್ಸು. ಸರ್, ಇದು 18 ಮಾಡಲು ZXi ಪ್ಲಸ್ ಸೆಕೆಂಡ್ ಓನರ್ ಆಗಿರುತ್ತೆ. 85,000 ಓಡಿದೆ. ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ ಇದು. ಓಕೆ, ಫೈನಲ್ ಟು ಫೈನಲ್ 7 ಲಕ್ಷ ಬಂದರೆ ಕೊಟ್ಬಿಡ್ತೀವಿ ಸರ್. 7 ಲಕ್ಷಕ್ಕೆ 18 ಮಾಡೋದು. ಹೌದು, ಲೋನ್ ಬೇಕು ಅನ್ನೋರಿಗೆ 7 ಲಕ್ಷನೂ ಲೋನ್ ಮಾಡಿಸ್ಕೊಟ್ಬಿಡ್ತೀವಿ ಸರ್. ಜೀರೋ ಡೌನ್ ಪೇಮೆಂಟ್. ತಗೊಂಡು ಹೋಗ್ಬಿಡ್ಬೋದು ಸರ್. ಯಾರೆಲ್ಲ ಒಂದು ಎರ್ಟಿಗಾ ಟಾಪ್ ಎಂಡ್ ಕೇಳ್ತಾ ಇದ್ದೀರಾ, ಅದರಲ್ಲೂ 18 ಮಾಡಲು, ಅದರಲ್ಲೂ ಫುಲ್ ಟಾಪ್ ಎಂಡ್ ಕೇಳ್ತೀರಾ, ಅದು ನಮ್ಮ ಹತ್ರ ಇದೆ. ಕಾಲ್ ಮಾಡಿ. VH ಕಾರ್ಸ್, ಬ್ಯಾಂಗ್ಳೂರ್, ಉಳ್ಳಾಲ್ ಮೈನ್ ರೋಡು, ಜಸ್ಟ್ ನಾಗರಬಾವಿಗೆ ಹತ್ರ ಇದೆ, ಮಾಗಡಿ ರೋಡಿಗೆ ಹತ್ರ ಇದೆ, ಮೈಸೂರು ರೋಡಿಗೆ ಹತ್ರ ಇದೆ. ಓಕೆ, ಹೌದು, ಎಲ್ಲದಕ್ಕೂ ಹತ್ರ ಇದೆ. ಎಲ್ಲದಕ್ಕೂ ಹತ್ರ ಇದೆ. ಸೆಂಟ್ರ್ ಪ್ಲೇಸ್ ಅಲ್ಲಿ ಇದ್ದೀವಿ. ಜನ ಯಾವ ತರ ಅರ್ಥ ಮಾಡ್ಕೊಂತಾರೆ ಆ ತರ ಸೆಂಟ್ರಲ್ಲಿ ಇರ್ತೀವಿ ಸರ್. ಓಕೆ, ಕಾರ್ ನೋಡಕ್ಕೂ ಹತ್ರ ಇದ್ದೀರಾ, ಎಲ್ಲದಕ್ಕೂ ಹತ್ರ ಇದ್ದೀರಾ. ಓಕೆ, ಎಲ್ಲ ವೆಹಿಕಲ್ಸ್ ಬೆಂಗಳೂರಲ್ಲೇ ಸಿಗುತ್ತೆ, ಬೇರೆ ಎಲ್ಲೂ ಸಿಗಲ್ಲ, ಬೆಂಗಳೂರಿಗೆ ಬರಬೇಕು. ಓಕೆ, ಸೊ ಇವೆಲ್ಲನೂ ಇವಿಷ್ಟು ಕಾರ್ದು ಡೀಟೇಲ್ ಏನು ಕೊಟ್ಟಿದ್ವಿ, ಇದು ಬಂದು ನಿಮಗೆ ಪಾರ್ಟ್ 1 ಆಗಿರುತ್ತೆ. ಸೊ ಮತ್ತೊಂದು ಪಾರ್ಟ್ 2 ಅಲ್ಲಿ ಇನ್ನು ಕೆಲವೊಂದು ಕ್ರಿಸ್ಟಾಗಳಿರುತ್ತೆ, ಇನ್ನೊಂದು ಕೆಲವೊಂದು ಕ್ರೆಟಾಗಳಿರುತ್ತೆ, ಮತ್ತು ಹ್ಯಾಚ್ ಬ್ಯಾಕು, ಸೆಡನ್ ಅಂದರೆ ಲೋ ಬಜೆಟ್, ಮಿಡ್ ಬಜೆಟ್ ಯಾರು ಹುಡುಕ್ತಾ ಇದ್ದಾರೆ ಅದೆಲ್ಲನೂ ಕೂಡ ಪಾರ್ಟ್ 2 ಅಲ್ಲೂ ಕೂಡ ಬರುತ್ತೆ. ಅದ್ರದ್ದು ವಿಡಿಯೋ ಕೂಡ ನಾವು ಈ ವಿಡಿಯೋ ಆದಮೇಲೆ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀವಿ. ಪಾರ್ಟ್ 1 ಅಲ್ಲಿ ನಿಮ್ಗೆ ಏನಾದರೂ ಬೇಕಾಗಿರುವಂಥ ಕಾರ್ ಸಿಕ್ಕಿಲ್ಲ ಅಂದಾಗ ಪಾರ್ಟ್ 2 ಅಲ್ಲಿ ಇರುವಂಥ ಕಾರ್ಗಳನ್ನು ಕೂಡ ನೀವು ನೋಡಿ ಪರ್ಚೇಸ್ ಮಾಡ್ಬೋದು.